ಹರಿ ಓಂ. ನಿನ್ನೆ ಸಂಜೆ ನಡೆದಂತ ಘಟನೆಯಿಂದಾಗಿ ನಮ್ಮೆಲ್ರಿಗೂ ಅತ್ಯಂತ ನೋವು ಮತ್ತು ತುಂಬಲಾರದಂತ ನಷ್ಟ ಆಗಿರುವಂಥದ್ದು ತಮ್ಮೆಲ್ರಿಗೂ ತಿಳಿದಿದೆ. ಕಳೆದ 1.5 ವರ್ಷದಿಂದಲೂ ಕೂಡ ನಿರಂತರವಾಗಿ ಶ್ರೀಮತಿ ಚೆನ್ನಮ್ಮ HD ದೇವೇಗೌಡರವರು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ನಿನ್ನೆ ಗೌರವಾನ್ವಿತ ಮಾಜಿ ಮುಖ್ಯಮಂತ್ರಿಗಳಾದಂಥ ಹಾಲಿ ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು ಮಾತನಾಡ್ತಾ ಹೇಳ್ತಾ ಇದ್ರು, ಈ 1.5 ವರ್ಷದಲ್ಲಾದ್ರೂ ಕೂಡ ಯಾರಾದ್ರೂ ಅವ್ರನ್ನ ನೋಡಕ್ ಹೋದ್ರೆ ಮೊದಲು ಊಟ ಮಾಡಿ, ಚೆನ್ನಾಗಿದ್ದೀರಾ, ಎಲ್ಲಿಂದ ಬಂದ್ರಿ, ಹುಷಾರಾಗಿ ಹೋಗಿ, ಇಷ್ಟೇ ಮಾತು ಹೇಳ್ತಾ ಇದ್ರು ಅವರು. ಅಂದ್ರೆ ಎಲ್ಲರನ್ನು ಪ್ರೀತಿಸುವಂತ ಒಂದು ತಾಯಿ ಹೃದಯ, ಮಾತೃ ಹೃದಯ ಚೆನ್ನಮ್ಮನವ್ರಿಗಿತ್ತು. ಚೆನ್ನಮ್ಮನವ್ರಿಗೆ ದೇವೇಗೌಡರೇ ಅಧಿಕಾರದಲ್ಲಿರಬೇಕು, ಅವ್ರ ಮಕ್ಕಳೇ ಅಧಿಕಾರದಲ್ಲಿರಬೇಕು ಅಂತೇನಲ್ಲ. ಯಾರು ಈ ನಾಡಿನ ನೊಂದಂತವ್ರು, ಬಡವರು, ಅಸಹಾಯಕರು ಅವ್ರ ಮುಂದೆ ಹೋದ್ರೆ, ದೇವೇಗೌಡರು ಆ ಸಂದರ್ಭದಲ್ಲಿ ಇಲ್ಲ ಆಗಿ ಅಂತ ಹೇಳಿದ್ರೆ, ಅಧಿಕಾರದಲ್ಲಿ ಯಾರೇ ಇರ್ಲಿ, ಯಾವುದೇ ಅಧಿಕಾರಿಗಳಿಗಾಗ್ಲಿ, ಅವರು ಸ್ವತಃ ತಾವೇ ದೂರವಾಣಿ ಮಾಡಿ ಹಿಂಗೆ ನಾನ್ ಚೆನ್ನಮ್ಮ ಅಂತ ಮಾತಾಡ್ತೀನಪ್ಪ, ಹಿಂಗ್ ಬಂದಿದ್ದಾರೆ ನನ್ನ ಮನೆ ಬಾಗ್ಲಿಗೆ, ಇವ್ರಿಗೆ ಕಷ್ಟ ಇದೆ, ನೋವಿದೆ, ಇವ್ರ ನೋವನ್ನ ನೀವು ಪರಿಹಾರ ಮಾಡ್ಕೊಡ್ಬೇಕು ಹಾಗೆ ಅಂತ ಹೇಳಿ ಅವರು ಕೇಳ್ಕೊಳ್ತಿದ್ದದನ್ನ ನಾವು ಸಾವಿರಾರು ಉದಾಹರಣೆಗಳನ್ನ ಕೇಳಿದ್ದೇವೆ. ಹಾಗೇನೆ ಚೆನ್ನಮ್ಮನವ್ರು ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ಇಟ್ಟಂತ ಅಭಿಮಾನಕ್ಕೇನೆ ಅಧಿಕಾರಿಗಳು ಕೂಡ ನೊಂದಂತವ್ರಿಗೆ ಸಹಾಯ ಮಾಡಿದಂತ ಸಾವಿರಾರು ಉದಾಹರಣೆಗಳು ಕೂಡ ನಾವು ನೋಡಿದ್ದೇವೆ. ಅಂತ ಒಂದು ದೊಡ್ಡ ಮಾತೃ ಹೃದಯ ಚೆನ್ನಮ್ಮನವ್ರದ್ದು. ಒಬ್ಬ ತಾಯಿಯಾಗಿ, ಗೃಹಿಣಿಯಾಗಿ, ಮನೆ ಒಡತೆಯಾಗಿ ಚೆನ್ನಮ್ಮನವರು ಏನೆಲ್ಲ ಮಾಡ್ಬೋದು, ಒಂದು ಆದರ್ಶ ಜೀವನವನ್ನ ಜೀವನವನ್ನ ನಡೆಸಿದಂಥವ್ರು ಶ್ರೀಮತಿ ಚೆನ್ನಮ್ಮನವರು. ದೇವೇಗೌಡರಿಗೆ ಬಹುಶಃ ನಾವೆಲ್ಲ ಈ ದೇವಾನುದೇವತೆಗಳಲ್ಲಿ ಆ ಅನ್ಯೂನ್ಯತೆಯನ್ನು ಕಾಣ್ತಾ ಇದ್ವಿ. ಗೌಡ್ರನ್ನ ರಾತ್ರಿ ಮಾತಾಡ್ಸಕ್ ನಾವು ಹೋಗಿದ್ವು, ತಾಯಿಯವರ ದರ್ಶನ ಮಾಡ್ಲಿಕ್ಕೆ ನಾವು ಹೋಗಿದ್ವು. ಆ ಸಂದರ್ಭದಲ್ಲೂ ಕೂಡ ಅವರು ಕಣ್ಣಲ್ಲಿ ನೀರು ತುಂಬಿಕೊಂಡು, ಬಹುಶಃ ನಾನು ಮದುವೆ ಆದ ದಿವಸದಿಂದ ಇಲ್ಲಿವರೆಗೂ ಕೂಡ ಪ್ರತಿ ವರ್ಷ ಮಾವಿನ ಹಣ್ಣಿನ ಕಾಲ ಬಂದ್ರೆ ನಾನೇ ಸ್ವತಃ ಅವ್ರಿಗೆ ಊಟ ಆದ ತಕ್ಷಣ ಮಾವಿನ ಹಣ್ಣನ್ನು ತಿನ್ನಿಸ್ತಾ ಇದ್ದೆ. ಆ ಕಣ್ಣಲ್ಲಿ ನೀರು ತುಂಬಿಕೊಂಡು ಆ ಭಾವನೆಗಳನ್ನ ಹೇಳಿದಾಗ, ಇವತ್ತಿನ ಆ ಸಾಂಸಾರಿಕ ಜೀವನ ಮಾಡುವಂತವ್ರು ಯಾವ ರೀತಿ ಆದರ್ಶ ಬದುಕನ್ನ ಕಟ್ಕೊಳ್ಬಹುದು, ತನ್ನ ಮಡದೆ ಆಗಿರ್ತಕ್ಕಂಥವ್ರಿಗೆ, ತಾಯಿ ಆಗಿರ್ತಕ್ಕಂಥವ್ಳಿಗೆ, ತಮ್ಮ ಮನೆಗೆ ಬಂದಂತ ಹೆಣ್ಮಕ್ಳು, ಸೊಸೆ ಆಗಿರ್ತಕ್ಕಂಥವ್ರಿಗೆ ಯಾವ ರೀತಿ ಗೌರವದಿಂದ ನಡೆಸ್ಕೊಳ್ಬಹುದು ಅನ್ನುವಂಥದ್ದನ್ನ ನಾವು ಮಾನ್ಯ ಗೌರವಾನ್ವಿತ ಮಾಜಿ ಪ್ರಧಾನಿಗಳಾದಂತ ದೇವೇಗೌಡರ ಮೂಲಕ ಮತ್ತು ಚೆನ್ನಮ್ಮನವರ ಮೂಲಕ ನೋಡಿ ತಿಳ್ಕೊಳ್ಬಹುದಾಗಿದೆ. ಬಹುಶಃ ಅಂತ ಒಂದು ಹಿರಿಯ ಚೇತನ, ಹಿರಿಯ ಜೀವ ನಮ್ಮೆಲ್ಲರನ್ನೂ ಕೂಡ ಅಗ್ಲಿರುವಂಥದ್ದು ಅತ್ಯಂತ ದುಃಖದ ಸಂಗತಿ. ಇದು ಕೇವಲ ಅವರ ಕುಟುಂಬಕ್ಕಾದ ನಷ್ಟ ಅಲ್ಲ, ಇಡೀ ನಾಡಿಗಾದಂತ ನಷ್ಟ. ಆ ರೀತಿಯ ಒಂದು ಅನಾಥ ಪ್ರಜ್ಞೆ ರಾತ್ರಿ ನಾನು ಶಿವಕುಮಾರ್ ಅವರು ಮಾತನಾಡೋದನ್ನು ಕೂಡ ಗಮನಿಸಿದೆ. ಅವರು ಕೂಡ ಮಾತೃ ಸ್ವರೂಪಿ ಅನ್ನುವಂತ ಒಂದು ದೊಡ್ಡ ಪದವನ್ನ ಅವರು ಕೂಡ ಬಳಸಿದ್ರು. ಆ ರೀತಿಯ ಒಂದು ಮಾತೃ ಸ್ವರೂಪದ ಒಂದು ಮೂರ್ತಿ ರೂಪ ಶ್ರೀಮತಿ ಚೆನ್ನಮ್ಮನವರು. ಅದರಿಂದ ಅವರ ಒಂದು ಅಗಲಿಕೆ ನಮ್ಮೆಲ್ರಿಗೂ ನೋವು ತಂದಿರೋದ್ರ ಜೊತೆಗೆ, ಚೆನ್ನಮ್ಮನವರು ನಡ್ಕೊಂಡಂತ ರೀತಿ, ದೇವೇಗೌಡರು ಪ್ರಧಾನಿಗಳಾಗಿದ್ರು, ಅವರ ಮಗ 2 ಸರಿ ಈ ನಾಡಿನ ಮುಖ್ಯಮಂತ್ರಿಗಳಾಗಿದ್ರು. ಬಹುಶಃ ಈ ನಾಡಿಗೆ ಚೆನ್ನಮ್ಮನವ್ರ ಕೊಡುಗೆ ಏನು ಹಾಗೆ ಅಂತ ಹೇಳಿದ್ರೆ, ಅತ್ಯಂತ ಜನಪರವಾದ, ಹೃದಯದಿಂದ ಆಡಳಿತ ಮಾಡಬಹುದಾದಂತ ಇಬ್ಬರು ವ್ಯಕ್ತಿಗಳನ್ನ ನಾಡಿಗೆ ಮತ್ತು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡಿದಂಥವ್ರು ಚೆನ್ನಮ್ಮನವರು. ಒಂದು ಗೌರವಾನ್ವಿತ ಮಾಜಿ ಪ್ರಧಾನಮಂತ್ರಿಗಳಾದಂತ ದೇವೇಗೌಡರು, ಒಂದು ಸಣ್ಣ ಸೊಸೈಟಿನಲ್ಲಿ ಡೈರೆಕ್ಟರ್ ಆಗಿ ಆಯ್ಕೆ ಆದಂತ ದೇವೇಗೌಡರು ಇವತ್ತು ಶಾಸಕರಾಗಿ ಅವ್ರ ರಾತ್ರಿ ಹೇಳ್ತಾ ಇದ್ರು, ನಾನು ಸೈಕಲ್ ಗುರುತಿನಲ್ಲಿ ಇಂಡಿಪೆಂಡೆಂಟ್ ಆಗಿ ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಶಾಸಕನಾಗಿ ನಿಂತೆ, ಅದಾದ ನಂತರ ಮತ್ತೆ ಒಂದು ಪಕ್ಷದ ಜೊತೆ ಗುರುತಿಸ್ಕೊಂಡು ಮತ್ತೆ ನಾನು ಶಾಸಕನಾಗಿ ಗೆದ್ದು ಮಂತ್ರಿ ಆಗಿ, ಬಹಳ ಅಲ್ಪಾವಧಿ, ಈ ಅಲ್ಪಾವಧಿಯ ಒಂದು ಕೆಲಸ ಎಲ್ಲ ಸೇರಿದ್ರೆ ದೇವೇಗೌಡರು ಒಂದು 4 ವರ್ಷ
ಅಥವಾ ಒಂದು 50 ತಿಂಗಳು 40 ತಿಂಗಳು ಅಧಿಕಾರದಲ್ಲಿ ಇದ್ದಿರಬಹುದೇನೋ. ಆದ್ರೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತ ಬಹಳ ದೊಡ್ಡ ದೊಡ್ಡ ಸಾಧನೆಗಳನ್ನ ಇವತ್ತು ದೇಶಕ್ಕೆ ನಾಡಿಗೆ ಕೊಟ್ಟಿರುವಂತವ್ರು ದೇವೇಗೌಡರು. ಇದರಿಂದ ಇದ್ದಂತ ಬಹಳ ದೊಡ್ಡ ಶಕ್ತಿ ಯಾವುದು ಹಾಗೆ ಅಂತ ಹೇಳಿದ್ರೆ ಅದು ಚೆನ್ನಮ್ಮನವರು ಅಂತ. ಹಾಗೇನೆ ಕುಮಾರಸ್ವಾಮಿರವರು ಬಹುಶಃ ಇಡೀ ದೇಶ ಮೆಚ್ಚುವಂತ ಆಡಳಿತವನ್ನ 2 ಬಾರಿ ಮುಖ್ಯಮಂತ್ರಿಗಳಾಗಿ ಕೊಟ್ರು. ಯಾಕೆ ಹಾಗೆ ಅಂತ ಹೇಳಿದ್ರೆ ಚೆನ್ನಮ್ಮನವ್ರು ಕೊಟ್ಟಂತ ಸಂಸ್ಕಾರ, ಆ ಸಂಸ್ಕೃತಿ ಅದನ್ನ ಯಾವಾಗ್ಲೂ ಕೂಡ ಅವರು ಮೆಲ್ಕಾಕ್ತಾ ಇದ್ರು. ಹಾಗಾಗಿ ಒಬ್ಬ ತಾಯಿ ಆಗಿರ್ತಕ್ಕಂಥವಳು, ಒಬ್ಳು ಮಡದೆ ಆಗಿರ್ತಕ್ಕಂಥವಳು ತಮ್ಮನ್ನ ನಂಬಿದವ್ರನ್ನ ಯಾವ ರೀತಿ ಬೆಳೆಸ್ಬೇಕು, ಅವ್ರನ್ನ ಉಳಿಸ್ಕೊಳ್ಬೇಕು, ಅವ್ರ ಕೈಲೇ ನಾವು ಸದಾ ಒಳ್ಳೆಯದನ್ನೇ ಮಾಡಿಸ್ಬೇಕು ಅನ್ನೋದಕ್ಕೆ ಒಂದು ಜ್ವಲಂತ ನಿದರ್ಶನ, ಜೀವಂತ ನಿದರ್ಶನ ಯಾವ್ದಾದ್ರು ಇದ್ರೆ ಬಹುಶಃ ಅದು ಚೆನ್ನಮ್ಮನವ್ರದ್ದು. ಬಹುಶಃ ಅವರ ಅಗಲಿಕೆ ಇಡೀ ನಾಡಿಗೆ ತುಂಬಲಾರದಂತ ನಷ್ಟವನ್ನ ಉಂಟು ಮಾಡಿದೆ. ಅವರ ಪಾರ್ಥಿವ ಶರೀರವನ್ನ ನೆನೆ ಅವೆಲ್ಲ ದರ್ಶನ ಮಾಡಿದ್ದೇವೆ. ಮತ್ತೆ ನಾಳೆ ಸುಮಾರು 3 ರಿಂದ 4 ಗಂಟೆ ಸಮಯಕ್ಕೆ ಅವರು ದೇವೇಗೌಡರ ಹುಟ್ಟೂರಾದಂತ ಹರದನಹಳ್ಳಿಯ ಪಕ್ಕ ಅವರ ಮನೆ ದೇವರು ಮಾವಿನಕೆರೆ ರಂಗನಾಥ ಸ್ವಾಮಿ ಅಂತೇಳಿ, ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲ್ನಲ್ಲಿ ನೆನ್ನೆ ತಾನೇನೆ ಜಮೀನನ್ನ ಖರೀದಿ ಮಾಡಿ, ಬಹುಶಃ ನಾನು ಕೂಡ ಅವ್ರಿಗೆ ಸಲಹೆ ಕೊಟ್ಟಿದ್ದೀನಿ. YS ರಾಜಶೇಖರ ರೆಡ್ಡಿ ಅವರ ಹುಟ್ಟೂರಲ್ಲಿ ಒಂದು PPP ಪ್ರಾಜೆಕ್ಟ್ ನಲ್ಲಿ IIIT ಮಾಡಿದ್ದಾರೆ. ಆ ರೀತಿಯ ಒಂದು ದೊಡ್ಡ ಟ್ರೈನಿಂಗ್ ಸೆಂಟರ್ ಅನ್ನ ಒಂದು IIIT ನಲ್ಲಿ ತರಬೇಕು. ಚೆನ್ನಮ್ಮ ದೇವೇಗೌಡರ ಹೆಸರಿನಲ್ಲಿ ಆ ಸಂಸ್ಥೆ ನಡಿಬೇಕು. ಅಲ್ಲಿ ಪ್ರತಿಭಾನ್ವಿತ, ಈ ದೇಶದ ಸಹಸ್ರಾರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಬಂದು ಕಲ್ತು ಹೋಗುವಂತ ಒಂದು ದೊಡ್ಡ ವಿಶ್ವವಿದ್ಯಾನಿಲಯ ಸ್ಥಾಪನೆ ಆಗ್ಬೇಕು ಹಾಗೆ ಅಂತೇಳಿ, ಅದು ದೇಶದ ಸರ್ಕಾರ ಮಾಡುವಂತದ್ದಾಗ್ಲಿ, ಅದಕ್ಕೆ ಬೇಕಾದಂತ ಎಲ್ಲ ಸಹಕಾರಗಳನ್ನ ದೇವೇಗೌಡರ ಕುಟುಂಬ ಮತ್ತು ನಾವೆಲ್ಲರೂ ಕೂಡ ಕೊಡ್ಲಿಕ್ಕೆ ಸಿದ್ಧರಿದ್ದೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಮಗು ದಷ್ಟಪುಷ್ಟವಾಗಿ ಬೆಳಿಬೇಕು, ಸದಾ ಲವಲವಿಕೆಯಿಂದ ಇರಬೇಕು, ಯಾವಾಗಲೂ ನಗ್ನಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ? ಹಾಗಾದರೆ ತಡ ಯಾಕೆ? ಪ್ರತಿದಿನ ತಾಯಿ ಎದೆ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ. ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ.